ಬೆಂಗಳೂರು ಲಾ ಕಾಲೇಜ್ ವತಿಯಿಂದ ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSS ಕ್ಯಾಂಪನ್ನು ಸರ್ಕಾರಿ ಪ್ರೌಢಶಾಲೆ ಸೋಲದೇವನಹಳ್ಳಿಯ ಒಂದು ಶಾಲೆಯಲ್ಲಿ ಇಟ್ಕೊಂಡಿದ್ದೀವಿ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು. ಇಲ್ಲಿ ಈ ಒಂದು ಕ್ಯಾಂಪನ್ನು NSS ಕ್ಯಾಂಪನ್ನು ಬೆಂಗಳೂರು ಲಾ ಕಾಲೇಜ್ ಇಟ್ಕೊಂಡಿರ್ತಕ್ಕಂಥದ್ದು. 2 ದಿನದ ಈ ಕ್ಯಾಂಪ್ಗೆ ನೀವೆಲ್ಲ ಗಮನಿಸ್ಬೋದು. ನಮ್ಮ ಪ್ರಿನ್ಸಿಪಾಲ್ ಹಾಗೆ ನಮ್ಮ ಈ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಪ್ರಸನ್ನ ವಿ ರಾಜು ಸರ್ ಅವರು ತಾವೆಲ್ಲ ಗಮನಿಸ್ಬೋದು. ಇಲ್ಲಿ ಯಾವ ರೀತಿ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂಥೇಳಿ ಅವರೇ ಮುಂದಾಳತ್ವವನ್ನು ವಹಿಸಿ ಪ್ರತಿಯೊಂದನ್ನು ಕೂಡ ಗೈಡೆನ್ಸ್ ಕೊಟ್ಟು ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಶಿಸ್ತು ಕಲಿಬೇಕು, ಹೇಗೆ ಅಳವಡಿಸ್ಕೋಬೇಕು NSS ಕ್ಯಾಂಪಲ್ಲಿ, NSS ಕ್ಯಾಂಪ್ನ ಒಂದು ಉದ್ದೇಶ ಪ್ರತಿಯೊಂದನ್ನು ಕೂಡ ಹೇಳಿ ಈ ಒಂದು ಕ್ಯಾಂಪ್ನ ಸಕ್ಸಸ್ಗೆ ಪ್ರತಿಯೊಬ್ಬರು ಕೂಡ ದುಡಿತಾ ಇರೋದನ್ನು ನೀವು ನೋಡ್ಬೋದು ಇಲ್ಲಿ. ಮತ್ತು ಇವರು ಮಂಜುನಾಥ್ ಆಗಲೇ ಹೇಳ್ತಾಯಿದ್ರು, ಅವರು 4 ಗಂಟೆಗೆ ಇದ್ದಂಥವ್ರು. ಪ್ರತಿಯೊಬ್ಬರು ಕೂಡ ಯಾವ ರೀತಿ NSS ಕ್ಯಾಂಪಲ್ಲಿ ಒಂದು ಶಿಸ್ತಿನಿಂದ ನಡ್ಕೋಬೇಕು, ಈ ಕ್ಯಾಂಪ್ನ ಉದ್ದೇಶಗಳು ಏನಿದೆ, ಈ ಕ್ಯಾಂಪ್ನ ಇಲ್ಲಿ ಒಂದು ಸೋಲದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ನೆಲಮಂಗಲ ತಾಲೂಕಲ್ಲಿ ಈ ಒಂದು ಕ್ಯಾಂಪ್ನ ಇಟ್ಕೊಳ್ಳೋಕೆ ಏನು ಕಾರಣ ಪ್ರತಿಯೊಂದನ್ನು ಕೂಡ ಅವರು ಹೇಳಿದ್ದಾರೆ. ಇವರೆಲ್ಲ NSS ಕ್ಯಾಂಪಲ್ಲಿ ಒಂದು ಸ್ವಚ್ಛತಾ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಬೆಳಿಗ್ಗೆಯಿಂದ. ಇವನು ಲವರ್ ಬಾಯ್ ಭಾಳಷ್ಟು ಬೆಳಿಗ್ಗೆಯಿಂದ ಕೂಡ ಎಲ್ರಿಗೂ ಜಗಳ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. 4 ಗಂಟೆಗೆ ಏಳಿಸ್ಬಿಟ್ರು ಅಂತೇಳಿ ಪ್ರತಿಯೊಬ್ಬರು ಕೂಡ ಎಷ್ಟೇ ಅವರ ಒಂದು ಮನೆಯಲ್ಲಿ ಎಷ್ಟೇ ಸುಖವಾಗಿ ಬೆಳೆದಿದ್ರು ಕೂಡ ಈ ಒಂದು ಕ್ಯಾಂಪಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಸ್ವಚ್ಛತೆಗಾಗಿ ಬಂದಿದ್ದೀವಿ. ಯಾವುದೇ ರೀತಿ ಒಂದು ಇಂಟೆನ್ಷನ್ಲಿ ಏನು ಕೂಡ ಇಲ್ಲದೆ ಸ್ವಚ್ಛತೆಯನ್ನು ಮಾಡಬೇಕು, ಒಂದು ಸರ್ವಿಸನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕ್ಯಾಂಪ್ಗೆ ಬಂದಿರತಕ್ಕಂಥದ್ದು. ಈ ಕ್ಯಾಂಪ್ 2 ದಿನ ಬಹಳ ಅದ್ಭುತವಾಗಿ ನಡೆದಿದೆ. ನೋಡ್ಬೋದು ಇಲ್ಲಿ ಯಾವ ರೀತಿ ಚಿತ್ರವನ್ನು ಬಿಡ್ತಾ ಇದ್ದಾರೆ. ಈ ಕ್ಯಾಂಪ್ ನೋಡಿ, ಯಾಕೆ ಒಂದು ಶಾಲೆ ಆವರಣದಲ್ಲಿ ನಾವು NSS ಕ್ಯಾಂಪ್ನ ಮಾಡ್ತಾ ಇದ್ದೀವಿ ಅಂದರೆ ಉದ್ದೇಶ ಈ ರೀತಿಯಾಗಿ ಏನು ಕೂಡ ಮಾಡಬಾರ್ದು, ತುಂಬ ಸ್ವಚ್ಛತೆಯನ್ನು ಇಟ್ಕೋಬೇಕು. ಇಲ್ಲಿ ಮಕ್ಕಳು ಓದ್ತಾರೆ, ಈ ಒಂದು ಓದುವಂಥ ಸ್ಥಳವನ್ನು ಹೇಗೆ ಇಟ್ಕೋಬೇಕು, ಸಾರ್ವಜನಿಕರು ಯಾವ ರೀತಿ ಶಾಲಾ ಆವರಣದಲ್ಲಿ ನಾವು ಎಲ್ಲರೂ ಕೂಡ ನಡ್ಕೋಬೇಕು, ಅದೆಲ್ಲವನ್ನೂ ಕೂಡ ಕ್ಯಾಂಪ್ನ ಎಲ್ಲ ನಮ್ಮ ಶಿಬಿರಾರ್ಥಿಗಳು ತುಂಬ ಅದ್ಭುತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ವೈದ್ಯರತ್ನ ಲಕ್ಷ್ಮಮ್ಮ ಗಂಗಣ್ಣ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೆಂಗಳೂರು ಲಾ ಕಾಲೇಜ್ನ NSS ಕ್ಯಾಂಪ್ ನಡೀತಾ ಇದೆ. 2 ದಿನ. ಇವತ್ತು ವೈದ್ಯಕೀಯ ತಪಾಸಣೆ ಇದೆ, ಉಚಿತವಾಗಿ ಶಾಲೆ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸುತ್ತಮುತ್ತ ಹಳ್ಳಿಯ ಜನರಿಗೆ ಹೋಗಿ ಎಲ್ರಿಗೂ ಕೂಡ ಆಲ್ಗೆ ಕ್ಯಾನ್ವಾಸನ್ನು ಮಾಡಿದ್ದಾರೆ. ಅಂದರೆ ಯಾವ ರೀತಿ ಒಂದು ಸರ್ವಿಸನ್ನು ನಾವು ಕೊಡ್ತಾ ಇದ್ದೀವಿ ಉಚಿತವಾಗಿ, ಪ್ರತಿಯೊಬ್ಬರು ಕೂಡ ಬಂದು ಈ ಒಂದು ಉಚಿತ ಶಿಬಿರವನ್ನು ತಾವುಗಳು ಯಶಸ್ಸು ಮಾಡಬೇಕು ಅಂತೇಳಿ ಎಲ್ಲ ನಮ್ಮ ಶಿಬಿರಾರ್ಥಿಗಳು ಕೇಳಿದ್ದಾರೆ. ಎಲ್ಲ ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ರೆಸ್ಪಾಂಡ್ ಸಿಕ್ಕಿದೆ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಪಬ್ಲಿಕ್ಕು ರೆಸ್ಪಾಂಡ್ ಮಾಡಿದ್ದಾರೆ. 2 ದಿನದ ಕಾರ್ಯಕ್ರಮ ಖಂಡಿತ ಸಕ್ಸಸ್ ಆಗಿದೆ ಅಂತ ಎಲ್ಲರೂ ಕೂಡ ಭಾವಿಸಿದ್ದೀವಿ. ಈಗ ಬೆಳಿಗ್ಗೆಯಿಂದನೂ ಕೂಡ ಯೋಗ, ನ್ಯಾಷನಲ್ ಅಂತಿಮ್ ಹಾಗೆ NSS ಕ್ಯಾಂಪ್ನ ಹಾಡು ಪ್ರತಿಯೊಂದನ್ನು ಕೂಡ ಹಾಡಿ ಯೋಗ ಮಾಡಿ ಈಗ ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಸ್ವಚ್ಛತೆಯಲ್ಲಿ ಪ್ರತಿಯೊಬ್ಬರು ಕೂಡ 50ರಿಂದ 60 ಜನ ಎಲ್ಲ NSS ಶಿಬಿರಾರ್ಥಿಗಳು ಪಾಲ್ಗೊಂಡಿದ್ದಾರೆ. ತುಂಬ ಕಾರ್ಯಕ್ರಮ ಯಶಸ್ಸಾಗಿದೆ ಅಂತ ಭಾವಿಸ್ಬೋದು. ಥ್ಯಾಂಕ್ ಯು ಎಲ್ರಿಗೂ ಕೂಡ. ಎಲ್ಲರೂ ಗಮನಿಸ್ಬೋದು, ಸರ್ಕಾರಿ ಶಾಲೆಯ ಒಂದು ಆವರಣದಲ್ಲಿ ಎಷ್ಟೊಂದು ಕಸ ಇದೆ. ನಾನು ಆಗಲೇ ತೋರಿಸ್ದೆ, ಎಣ್ಣೆ ಹೊಡೆದು ಬಿಯರ್ ಬಾಟಲ್ಗಳನ್ನ ಸರ್ಕಾರಿ ಶಾಲೆ ಆವರಣದಲ್ಲಿ ಬಿಸಾಕಿ ಹೋಗಿದ್ದಾರೆ. ನಮ್ಮ ಮಕ್ಕಳೇ ಈ ಒಂದು ಶಾಲೆ ಆವರಣದಲ್ಲಿ ಓದ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಕೆಲವ್ರಿಗೆ ಇರೋದಿಲ್ಲ. ಎಲ್ಲರೂ ಅಲ್ಲ, ಕೆಲವ್ರಿಗೆ. ಪ್ರತಿಯೊಂದನ್ನು ಕೂಡ ಯಾವ ರೀತಿಯಾಗಿ ನಮ್ಮ ಕಾಲೇಜಿನ ಎಲ್ಲ ಶಿಬಿರಾರ್ಥಿಗಳು ಒಂದು ಸ್ವಚ್ಛತೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ತಾವುಗಳು ಗಮನಿಸ್ಬೋದು. ಎಣ್ಣೆ ಬಾಟ್ಲು ಆಗಲೇ ತೋರಿಸ್ದೆ, ಎಷ್ಟೊಂದು ಎಣ್ಣೆ ಬಾಟ್ಲುಗಳು ಸಿಕ್ಕಿದೆ ಅಂದರೆ ಒಂದು ಶಾಲೆ ಆವರಣದಲ್ಲಿ. ಅಷ್ಟೊಂದು ಅಸಭ್ಯವಾಗಿ ಕೆಲವರು ಕುಡುಕರು ಅಂತ ಹೇಳ್ಬೋದು, ತರಲೆಗಳು ಅಂತ ಹೇಳ್ಬೋದು. ಇಲ್ಲಿ ಶಾಲೆ ಆವರಣದಲ್ಲಿ ಒಂದು ಜವಾಬ್ದಾರಿ ಇಲ್ಲದೆ ಬೇಜವಾಬ್ದಾರಿಯಾಗಿ ಯಾವ ರೀತಿ ನಡ್ಕೊಳ್ತಾರೆ ಕೆಲವರು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಪ್ರತಿಯೊಂದನ್ನು ಕೂಡ ನಮ್ಮ ಎಲ್ಲ ಶಿಬಿರಾರ್ಥಿಗಳು ಸ್ವಚ್ಛತೆಯನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ಮಾಡಿ ಇದನ್ನು ಬೇರೆ ಕಡೆ ತೊಗೊಂಡೋಗಿ ಅದನ್ನು ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಪ್ರತಿಯೊಬ್ಬರು ಕೂಡ.
ಎಲ್ಲ ರಂಗೋಲಿ ಬಿಡ್ತಾ ಇದ್ದಾರೆ. ಇವರು ಮೇಡಮ್ ತುಂಬ ಆ್ಯಕ್ಟಿವ್, ಡ್ಯಾನ್ಸ್ ಕಲ್ಚರಲ್ ಅಂತೂ ತುಂಬ ಆ್ಯಕ್ಟಿವ್. ಮೇಡಮ್ ಹೇಗಿದೆ ಎಕ್ಸ್ಪೀರಿಯನ್ಸ್ NSS? ಚೆನ್ನಾಗಿದೆಯಾ? ಓಕೆ, ನಿನ್ನೆಯಿಂದ ಯಾವ ರೀತಿ NSS ಕ್ಯಾಂಪಲ್ಲಿ ಎಂಜಾಯ್ ಮಾಡಿದ್ರಿ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದ್ರ ಜೊತೆಗೆ ಕೆಲಸನೂ ಮಾಡ್ತಾ ಇದ್ದೀರಾ? ಹೌದು. ಬೆಳಿಗ್ಗೆ ಎಷ್ಟು ಗಂಟೆಗೆ ಇದ್ರಿ? ಇವತ್ತು ಬೆಳಗ್ಗೆ 3 o'clock ಇದ್ದಿದ್ದು. 3 o'clock. ಓಕೆ, ಡೈಲಿ ಮನೆಯಲ್ಲಿ ಇದೇ ಥರ ಹೇಳ್ತೀರಾ? ಡೈಲಿ ಮನೆಯಲ್ಲಿ ನಾನು 6 o'clock ಇದ್ದೀನಿ. 6. ಓಕೆ, 3 ಗಂಟೆ ಬೇಗ ಇದ್ದಿದ್ದೀರಾ? ಓಕೆ. ಕ್ಯಾಂಪು ಒಟ್ಟು ನಿಮ್ಗೆ ಯಾವ ಥರ ಮೆಸೇಜನ್ನು ಕೊಡೋಕ್ಕೆ ಅವಕಾಶ ಸಿಕ್ತು ತಮಗೆ? ಮೆಸೇಜ್ ಏನಂತಂದರೆ ತುಂಬ ಹಳ್ಳಿಗಳನ್ನ ಸ್ವಚ್ಛವಾಗಿಡೋದು ಒಂದು ರೀತಿ ಒಳ್ಳೆಯದು. ಹಳ್ಳಿ ಉದ್ಧಾರನೇ ದೇಶದ ಉದ್ಧಾರ ಅಂತ ನನ್ನ ಅನಿಸಿಕೆ. ಖಂಡಿತ. ಮೊದಲು ಫಸ್ಟ್ ಯಾವುದೇ ರೀತಿಯಲ್ಲಾದರೂ ಮೊದಲು ಹಳ್ಳಿ ಸ್ವಚ್ಛವಾಗಬೇಕು. ಹಳ್ಳಿ ಸ್ವಚ್ಛವಾದಾಗ ಜನಗಳು ಅವರು ನಾವು ಸ್ವಚ್ಛವಾಗಿರಬೇಕು ಅಂತ ಒಂದು ಮನೋಭಾವನೆ ಅವರಲ್ಲೂ ಬರುತ್ತೆ. ಹೇಳಬೇಕು ಅಂದರೆ ಹಳ್ಳಿ ಜನಗಳಲ್ಲಿ ಒಳ್ಳೆಯ ಭಾವನೆ ಇರುತ್ತೆ, ಒಳ್ಳೆಯ ಮುಗ್ಧತೆ ಇರುತ್ತೆ. ಈ ಶಾಲೆಯಲ್ಲಿ ಮಲಗಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್? ಶಾಲೆಯಲ್ಲಿ ಸ್ವಚ್ಛಂದ ವಾತಾವರಣ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಶಾಲೆಯಲ್ಲಿ ನಮ್ಮ ಮಕ್ಕಳುಗಳು ನಮಗೆ ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ ನಾನು. ಜೊತೆಗೆ ಇಲ್ಲಿ ನಮ್ಮ ಟೀಮ್ ವರ್ಕ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ತುಂಬ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮತ್ತು ನಮ್ಮ ಸಹಪಾಠಿಗಳಿದಾರಲ್ಲ, ಅವರು ಸಹ ತುಂಬ ಚೆನ್ನಾಗಿ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಮತ್ತು ಇಲ್ಲಿ ಇದ್ದಾರೆ ನೋಡಿ, ನಮ್ಮ ಕ್ಲೀನಿಂಗಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಂಡಿದ್ದಾರೆ. ತುಂಬ ಪ್ರತಿಯೊಬ್ಬರು ತುಂಬ ಉತ್ಸಾಹದಿಂದ ಪಾಲ್ಗೊಳ್ತಾ ಇದ್ದಾರೆ. ಅದನ್ನು ನನಗೆ ತುಂಬ ಖುಷಿ ಆಗುತ್ತೆ. ಇನ್ನು ನಿಮಗೆ ಇನ್ನೂ ಹೆಚ್ಚು ಆಸಕ್ತಿ ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು, ಕ್ಲೀನಿಂಗ್ ಮಾಡಬೇಕು, ಕ್ಯಾಂಪಲ್ಲಿ ತುಂಬ ಚೆನ್ನಾಗಿ ಅಳವಡಿಸ್ಕೋಬೇಕು ಅನ್ನೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ನೋಡಿ ಇದೆ ಎಷ್ಟೊಂದು ಗಲೀಜನ್ನು ಶಾಲೆ ಆವರಣದಲ್ಲಿ ಕಲೆಕ್ಟ್ ಮಾಡಿ ಅದನ್ನು ಬೇರೆ ಕಡೆಗೆ ತಗೊಂಡು ಹೋಗೋಕ್ಕೆ ಅಂತೇಳಿ ತಗೊಳ್ತಾ ಇದ್ದಾರೆ. ಓಕೆ, ಇಷ್ಟೆಲ್ಲ ಗಲೀಜನ್ನ ನಮ್ಮ ವಿಶ್ವಾನ್ ಟೀಮ್ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಕ್ಲೀನಿಂಗಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಆದರೂ ಹೊರಭಾಗದಲ್ಲಿ ತುಂಬ ಗಲೀಜಿತ್ತು. ಆ ಗಲೀಜನ್ನು ಒಂದು ವೇಸ್ಟ್ ಒಂದು ಚೀಲ ಅಂದರೆ ಒಂದು ಟಾರ್ಪೋಲ್ಗೆ ಸುತ್ತಿ ಪ್ರತಿಯೊಂದನ್ನು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಇವರು ರಾಜಣ್ಣ ಹಾಗೆ ವಿಶ್ವನಾಥ್ ಅಂತೇಳಿ. ವಿಶ್ವ, ಎಷ್ಟೆಲ್ಲ ಒಂದು ಗಲೀಜನ್ನ ಕಲೆಕ್ಟ್ ಮಾಡಿದ್ಯಾ? ಬಿಯರ್ ಬಾಟ್ಲೆಲ್ಲ ತುಂಬಾ ಸಿಕ್ಕಿದೆ ನಿನ್ ಕೈಗೆ. ಬಿಯರ್ ಬಾಟ್ಲು, ಪ್ಯಾಕೆಟ್. ಈ ಶಾಲೆ ಬಗ್ಗೆ ಬಹಳ ಹೆಮ್ಮೆ ಇದೆ. ಬಟ್ ಏನು ಅಂತಂದ್ರೆ ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಸ್ವಲ್ಪ ನೋಡ್ಕೊಬೇಕು. ಇದೇನು ಕಸಕಿದ ದಸೆ ಬಿಯರ್ ಬಾಟ್ಲುಗಳು ಬಿದ್ದಿದೆ, ಬೇರೆ ಥರ ಎಲ್ಲ ಇದೆ. ಏನಾಗ್ತಿದೆ ಈಗ ಈ ಗ್ರಾಮದಲ್ಲಿ ನಂಗೆ ಅರ್ಥ ಆಗ್ತಿಲ್ಲ. ನಾನು ಒಂದೇ ಹೇಳೋಕ್ಕೆ ಇಷ್ಟಪಡೋದು, ಇದು ಶಾಲೆ, ನೀವೇನು ಕಲಿತೀರಾ ಮಕ್ಕಳು ಅದನ್ನೇ ಕಲಿತಾರೆ. ಮಕ್ಕಳು ಚೇಂಜ್ ಆಗಬೇಕು, ಈ ಥರ ಸರ್ಕಾರಿ ಶಾಲೆಗಳು ಬಂದು ಉಳಿಬೇಕು ಅಂತ ಹೇಳಿದ್ರೆ ಈ ರೀತಿ ಈ ಮದ್ಯಪಾನ ಇರ್ಬೋದು, ಧೂಮ, ಇವನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ನೀವೇ ಗ್ರಾಮಸ್ಥರು ಸ್ವಲ್ಪ ಗಮನಿಸಬೇಕಾಗ್ತದೆ. ಏನಕ್ಕೆ ಇಷ್ಟೊಂದು ಬಿಯರ್ ಬಾಟ್ಲು? ಸರಿ, ಸುಮಾರು 15-20 ಬಿಯರ್ ಬಾಟ್ಲು ನಾವು ಕಳೆದ ಬಾರಿ ಒಂದು 2 ತಿಂಗಳ ಹಿಂದೆ ಬಂದಿದ್ವಿ. ನಾವು ಇದೇ ಸ್ವಚ್ಛತಾ ಕಾರ್ಯ ಇದೇ ಜಾಗದಲ್ಲಿ ಮಾಡಿದ್ವಿ, ಅವತ್ತಿರಲಿಲ್ಲ. ಈ ಒಂದು 2 ತಿಂಗಳಲ್ಲಿ ಇಷ್ಟೊಂದು ಬಿದ್ದಿದೆ ಅಂದರೆ ಈ ಶಾಲೆ ಆವರಣದಲ್ಲಿ ಬಿದ್ದಿದೆ ಅಂತ ಹೇಳಿದ್ರೆ ನೀವೇ ಗಮನಿಸ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ವಿಶ್ವಣ್ಣ. ರಾಜಣ್ಣ, ಫುಲ್ ಕ್ಲೀನಿಂಗ್ ಮಾಡಿ ನೋಡಿ ಎಷ್ಟೊಂದು ತುಂಬ ಗಲೀಜನ್ನು ಇಲ್ಲಿ ಕಲೆಕ್ಟ್ ಮಾಡಿರೋದು. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.